ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಆರ್ ಚಾನಲ್. ನಾನಿವತ್ತು ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎನಿ ಗೆಸ್ಸಸ್ ಏನಿರ್ಬೋದು ಅಂತ? ಎಸ್, ಇದು ಬೇಸನ್ ಲಾಡು. ಬೇಸನ್ ಲಾಡು ಮಾಡೋದು ಹೇಗೆ ಬನ್ನಿ ನೋಡೋಣ. ಬೇಸನ್ ಲಾಡು ಮಾಡೋದಕ್ಕೆ 2 ಕಪ್ ಕಡಲೆ ಹಿಟ್ಟು, 2 ಕಪ್ ಸಕ್ಕರೆನ ಪುಡಿ ಮಾಡ್ಕೋಬೇಕು, 1/4 ಕಪ್ ತುಪ್ಪ ಮತ್ತು ಏಲಕ್ಕಿ ಪುಡಿ. ಫಸ್ಟು ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ 20 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ. ಫಸ್ಟೇ ತುಪ್ಪ ಜಾಸ್ತಿ ಹಾಕಬಾರ್ದು. ನಾವು ಹುರಿತಾ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇರಬೇಕು. 20 ನಿಮಿಷ ಚೆನ್ನಾಗಿ ಹುರಿದಾದ್ಮೇಲೆ ನಾವು ಅದನ್ನು ಕೆಳಗಿಳಿಸ್ಕೋಬೇಕು. ಕಂಪ್ಲೀಟಾಗಿ ಅದು ತಣ್ಣಗಾಗಬೇಕು. ಹಿಟ್ಟು ತಣ್ಣಗಾದ್ಮೇಲೆ ಅದಕ್ಕೆ 2 ಕಪ್ಪಷ್ಟು ಪುಡಿ ಮಾಡಿರೋ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪುಡಿ ಮಾಡಿರೋ ಏಲಕ್ಕಿನೂ ಸಹ ಇಲ್ಲಿ ಸೇರಿಸ್ಕೋಬೇಕು. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ನಿಮಗೆ ಬೇಕಿದ್ದರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಹಾಕೋಬೋದು. ನಾನಿಲ್ಲಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಸಣ್ಣ ಪೀಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ತುಪ್ಪನ ಸೇರಿಸ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ನಮಗೆ ಅದು ಲಾಡು ಥರ ಉಂಡೆ ಕಟ್ಟೋ ಹಾಗಾಗಬೇಕು. ಅಲ್ಲಿವರೆಗೂ ತುಪ್ಪನ ಸೇರಿಸ್ಕೊಂಡು ಕಲಿಸ್ತಾ ಹೋಗಬೇಕಾಗುತ್ತೆ. ಈಗ ಕೈಯಲ್ಲಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ರೆಡಿ ಮಾಡಿಕೊಂಡು ಪ್ಲೇಟಲ್ಲಿ ಜೋಡಿಸ್ಕೊಳ್ಳಿ. ಈಗ ರುಚಿಯಾಗಿರೋ ಬೇಸನ್ ಲಾಡು ರೆಡಿ. ಎಲ್ಲರಿಗೂ ಬೇಸನ್ ಲಾಡು ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಸೋ ಡೆಲಿಷಿಯಸ್. ನೀವು ಟ್ರೈ ಮಾಡಿ, ಹೇಗಿತ್ತು ಹೇಳಿ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ, ಜೈ ಆಂಜನೇಯ.